ಚಿಕನ್ ಅಹಿಂಸಾ ಅವರೇ ಸುದ್ದಿಯಲ್ಲಿರಬೇಕು ಎಂಬ ಹಪಾಹಪಿಯಿಂದ ನಾಡಿನ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಮಾತನಾಡಿರೋದು ನಿಮ್ಮ ವಿಕೃತ ಮನಸ್ಥಿತಿಯನ್ನ ತೋರಿಸ್ತಾ ಇದೆ. ಅಣ್ಣವರು ದಶಕಗಳ ಹಿಂದೆಯೇ ಭೌತಿಕವಾಗಿ ನಮ್ಮಿಂದ ದೂರವಾಗಿದ್ರು ಇಂದಿಗೂ ಕೋಟ್ಯಾಂತರ ಕನ್ನಡಿಗರ ಜನಮಾನಸದಲ್ಲಿ ಜೀವಂತವಾಗಿದ್ದಾರೆ. ಹೀಗಿರುವಾಗ ದಶಕಗಳ ಹಿಂದೆ ನಿರ್ಮಾಣವಾದ ಅವರ ಸಮಾಧಿಯ ಜಾಗದ ಬಗ್ಗೆ ಈಗ ತಗಾದೆ ತೆಗೆಯೋದು ಕೇವಲ ಪ್ರಚಾರಕ್ಕಾಗಿ ನೀವು ಮಾಡ್ತಾ ಇರುವ ಅಸಹ್ಯಕರ ತಂತ್ರ ಅಷ್ಟೇ. ಈ ಹಿಂದೆ ಕೂಡ ಇಂತಹದ್ದೇ ವಿಷಯಗಳಲ್ಲಿ ಬಾಯ್ ಹಾಕಿ ಸಾರ್ವಜನಿಕರಿಂದ ಉಗಿಸ್ಕೊಂಡಿದ್ರು ನಿಮಗ್ ಬುದ್ಧಿ ಬಂದಿಲ್ಲ. ನಾಡಿನ ನೆಲ ಜಲ ಭಾಷೆಗಾಗಿ ಶ್ರಮಿಸಿದ ಮಹಾನ್ ಚೇತನದ ಬಗ್ಗೆ ಅವಹೇಳನಕಾರಿ ಪೋಸ್ಟ್ ಹಾಕಿರುವ ನಿಮ್ಮ ವಿರುದ್ಧ ಈಗಾಗಲೇ ಸದಾಶಿವನಗರ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಪ್ರಚಾರ ಬೇಕಿದ್ರೆ ನಿಮ್ಮ ಕೆಲಸದ ಮೂಲಕ ಪಡೆದುಕೊಳ್ಳಿ. ಅದನ್ನು ಬಿಟ್ಟು ಕನ್ನಡಿಗರ ಭಾವನೆಗಳ ಜೊತೆ ಆಟವಾಡಿ ಪ್ರತಿ ಬಾರಿ ಉಗ್ಗಿಸಿಕೊಳ್ಳುವ ಚಾಳಿಯನ್ನ ಬಿಟ್ಟುಬಿಡಿ. ನಿಮ್ಮ ಈ ಹಗುರವಾದ ಮಾತುಗಳಿಗೆ ಕನ್ನಡಿಗರು ಮತ್ತು ಅಣ್ಣವರ ಅಭಿಮಾನಿಗಳು ಮಾರಿ ಹಬ್ಬದ ರೀತಿಯಲ್ಲಿ ಸರಿಯಾಗಿಯೇ ಉಗಿದ ಮೇಲೆ ಕೊನೆಗೂ ದಾರಿಗೆ ಬಂದು ನೀವು ಕ್ಷಮೆಯನ್ನ ಯಾಚಿಸಿದ್ದೀರಿ. ಇನ್ನಾದ್ರೂ ಇಂತಹ ವಿಕೃತ ಪ್ರಯತ್ನಗಳನ್ನ ನಿಲ್ಲಿಸ್ಬಿಡಿ. ಕನ್ನಡಿಗರ ತಾಳ್ಮೆಯನ್ನ ಪರೀಕ್ಷೆ ಮಾಡಬೇಡಿ.